ಬೆಂಗಳೂರಲ್ಲಿ ಈ ಬಾರಿ IPL ಕ್ರಿಕೆಟ್ ಮ್ಯಾಚ್ಗಳು ನಡೆಯುತ್ತಾ ನಡೆಯಲ್ವಾ ಅನ್ನೋ ಗೊಂದಲ ಹಾಗೇ ಇದೆ. RCB ಮ್ಯಾನೇಜ್ಮೆಂಟ್ ಅಂಗಳದಲ್ಲಿ ಬೆಂಗಳೂರಿನಲ್ಲಿ ಕ್ರಿಕೆಟ್ ನಡೆಯುತ್ತಾ ಅನ್ನುವಂತ ಭವಿಷ್ಯ ಇರುತ್ತೆ. ಬೆಂಗಳೂರಲ್ಲಿ ಕ್ರಿಕೆಟ್ ಆಡೋದಕ್ಕೆ RCB ಮ್ಯಾನೇಜ್ಮೆಂಟ್ ಹಿಂದೇಟು ಹಾಕ್ತಿದೆಯಂತೆ. ಕಾಲ್ ತುಳಿತ ಅದಾದ ನಂತರದ ಘಟನೆಗಳ ಕಾರಣಕ್ಕಾಗಿ RCB ಬೆಂಗಳೂರಲ್ಲಿ ಆಡೋದಕ್ಕೆ ಹಿಂದೇಟು ಹಾಕ್ತಾ ಇದೆ. ಮಹಾರಾಷ್ಟ್ರದವರು ಅವರನ್ನು ಕರೀತಾ ಇದ್ದಾರೆ, ಪುಣೆ ಗ್ರೌಂಡ್ ಅನ್ನು ಹೋಮ್ ಗ್ರೌಂಡ್ ಮಾಡ್ಕೊಳ್ಳಿ ಅಂತ. ಛತ್ತೀಸ್ಗಢದಲ್ಲೂ ಕೂಡ ಅದೇ ರೀತಿಯ ಆಹ್ವಾನ ಇದೆ. ಸದ್ಯ RCBಯ ಮನವೊಲಿಕೆಗೆ ಕರ್ನಾಟಕ ಕ್ರಿಕೆಟ್ ಮಂಡಳಿ ಕಸರತ್ತನ್ನು ಮಾಡ್ತಾ ಇದೆ. ಹೇಗಾದರೂ ಮಾಡಿ IPL ಮ್ಯಾಚ್ಗಳು ಬೆಂಗಳೂರಲ್ಲಿ ಆಗೋ ರೀತಿಯಲ್ಲಿ ನೋಡ್ಕೋಬೇಕು ಅಥವಾ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ KCA ಇದೆ. ಆ ಕಡೆ ಪುಣೆಯಿಂದ ಆಫರ್ ಬಂದಿದೆ, ಹೋಮ್ ಗ್ರೌಂಡ್ ಆಗಿ ಪುಣೆ ಸ್ಟೇಡಿಯಂ ಅನ್ನ ಆಯ್ಕೆ ಮಾಡಿಕೊಳ್ಳಿ ಅಂತ. RCBಯು ಗೊಂದಲದಲ್ಲಿದೆ. ಕಾಲ್ ತುಳಿತ ಘಟನೆ ನಡೆದಂತಹ ಸಂದರ್ಭದಲ್ಲಿ RCB ಮ್ಯಾನೇಜ್ಮೆಂಟ್ನ ಮೇಲೂ ಕೂಡ ಕೇಸ್ ಹಾಕಲಾಗಿತ್ತು. ವಿನಾಕಾರಣ ನಮ್ಮ ಮೇಲೆ ಕೇಸ್ ಹಾಕಲಾಗಿದೆ ಅನ್ನೋದು RCB ಮ್ಯಾನೇಜ್ಮೆಂಟ್ಗೆ ಇರುವಂತ ಸಿಟ್ಟು. ಇನ್ನು ಬೆಂಗಳೂರಲ್ಲಿ IPL ಪಂದ್ಯ ನಡಿಬೇಕು ಅಂತ ಅಂದ್ರೆ RCB ಒಪ್ಪಬೇಕು. ಬೆಂಗಳೂರಲ್ಲಿ ಪಂದ್ಯಗಳನ್ನು ಆಡಿಸೋದಕ್ಕೆ ನಾವು ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿದ್ದೀವಿ. RCB ಮ್ಯಾನೇಜ್ಮೆಂಟ್ ಒಪ್ಪಿದ್ರೆ ಬೆಂಗಳೂರಲ್ಲಿ IPL ಮ್ಯಾಚ್ ನಡೆಯುತ್ತೆ ಅಂತ ವೆಂಕಟೇಶ್ ಪ್ರಸಾದ್ ಮಾತನಾಡಿದ್ದಾರೆ. ಸರ್ಕಾರದ ಎಲ್ಲಾ ಷರತ್ತುಗಳನ್ನು KCA ಅನುಷ್ಠಾನಕ್ಕೆ ತಂದಿದೆ. IPL ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳು ಇಲ್ಲಿ ನಡೀಬೇಕು. ಸರ್ಕಾರ ಮತ್ತು BCCI ಜೊತೆ ಸಭೆ ನಡೆಸಿ ಸಮಸ್ಯೆಯನ್ನು ಬಗೆಹರಿಸಲಾಗಿದೆ. IPL ಮ್ಯಾಚ್ ಆಗಬೇಕು ಅಂತ ಆದರೆ RCB ಒಪ್ಪಬೇಕಾಗತ್ತೆ. ನಾವು ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ KCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಮಾತನಾಡಿದ್ದಾರೆ. Mandate that we would bring back the IPL, we would bring back the international matches to this great city and to this iconic stadium that is Chinnaswamy Stadium. And I should say that we have cleared the first hurdle of getting the unconditional is going to happen for sure, because that's what we are all working for, but the conditional letter of approval which the BCCI wanted from KSA, so that they could give a sort of a approval in principle to have this IPL matches to begin with. That's the that's the near tournament, that's the tournament that is close to us now in this 45 days. And we have made every possible effort to ensure that international cricket returns to Bengaluru at the earliest, for the benefit of cricket lovers and fans, as I said earlier, for the benefit of the Karnataka fans, benefit of the Bengaluru fans, and to our members who have shown a lot of faith in our mandate that we would bring back the IPL. We are very close to achieving our objective of restoring international and IPL cricket in Chinnaswamy Stadium. Now, after doing all this, I sincerely hope and pray that the Bengaluru franchise, the Royal Challengers Bengaluru, play all their home matches, including the inaugural match, here at the Chinnaswamy Stadium, after doing all this. ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿ. ಮುತ್ತಪ್ಪ, IPL ಆಗಬೇಕು ಅಂತಂದ್ರೆ RCBಯ ಒಪ್ಪಿಗೆ ಬೇಕು. RCBಗೆ ಯಾಕೆ ಈಗ ಅಷ್ಟೊಂದು ಅಂಜಿಕೆ ಕರ್ನಾಟಕದಲ್ಲಿ ಅದು ಬೆಂಗಳೂರಲ್ಲಿ ಆಡೋದಕ್ಕೆ? ರಕ್ಷತ್, ಏನಂದ್ರೆ ಕಾಲ್ ತುಳಿತ ಪ್ರಕರಣ ನಂತರದಲ್ಲಿ ರಾಜ್ಯ ಸರ್ಕಾರ ಮತ್ತೆ KCA ಅವರನ್ನ ಅತಿ ಕೆಟ್ಟದಾಗಿ ನಡೆಸ್ಕೊಂಡ್ರು ಅನ್ನೋ ಒಂದು ಅಸಮಾಧಾನ ಈಗ RCB ಮ್ಯಾನೇಜ್ಮೆಂಟ್ ಗೆ ಇರುವಂತದ್ದು. ಯಾಕಂದ್ರೆ KCA ಆರ್ಗನೈಸ್ ಮಾಡಿರುವಂತಹ ಕಾರಣಕ್ಕಾಗಿ RCB ತಂಡ ಇಲ್ಲಿಗೆ ಬಂದಿತ್ತು. ಆದ್ರೆ ಕೊನೆಯ ಹಂತದಲ್ಲಿ RCB ಮ್ಯಾನೇಜ್ಮೆಂಟ್ ನ ಎಲ್ಲರೂ ಪದಾಧಿಕಾರಿಗಳನ್ನ ಇಲ್ಲಿ ಆರೋಪಿಗಳನ್ನ ಮಾಡಿ ಕೋರ್ಟು ಮತ್ತೆ ಕಚೇರಿಗೆ ಅಲಿಯೋ ಹಾಗೆ ಮಾಡಿದ್ದಾರೆ ಅನ್ನೋ ಒಂದು ಅಸಮಾಧಾನ ಈಗ RCB ಮ್ಯಾನೇಜ್ಮೆಂಟ್ ಗೆ ಇರುವಂತದ್ದು. ಹೀಗಾಗಿ ಇವತ್ತು ಏನ್ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ KCA ನ ಅಧ್ಯಕ್ಷರಾಗಿರುವಂತಹ
ವೆಂಕಟೇಶ್ ಪ್ರಸಾದ್ ಅವರು ಸ್ಪಷ್ಟವಾಗಿ ಹೇಳಿದ್ರು, ನಾವು IPL ಪಂದ್ಯಾವಳಿ ಜೊತೆಗೆ ಅಂತಾರಾಷ್ಟ್ರೀಯ ಪಂದ್ಯಾವಳಿ ನಡೆಸೋದಕ್ಕೆ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗ್ತಾ ಇದ್ದೇವೆ. ಫೆಬ್ರವರಿ ಅಂತ್ಯದೊಳಗೆ ಎಲ್ಲಾ ಕಾಮಗಾರಿಗಳನ್ನು ಮುಕ್ತಾಯಗೊಳಿಸಿ ಎಲ್ಲಾ ಪಂದ್ಯಗಳಿಗೂ ಕೂಡ ನಾವು ನಡೆಸೋದಕ್ಕೆ ನಾವು ಸಜ್ಜಾಗಿದ್ದೇವೆ. ಆದ್ರೆ ಮುಖ್ಯವಾಗಿ RCB ಮ್ಯಾನೇಜ್ಮೆಂಟ್ ಮನಸ್ಸು ಮಾಡಿದ್ರೆ, ಅವ್ರು ಒಪ್ಪಿಗೆ ಮಾಡಿದ್ರೆ ಮಾತ್ರ ಅವ್ರಿಗೆ ಆಡೋಕೆ ಸಾಧ್ಯ. ಯಾಕಂದ್ರೆ ಈಗ KCA ನಿಂದ ಮತ್ತೆ ಕರ್ನಾಟಕ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಅಡಚಣೆಗಳು ಇಲ್ಲ. ಆದ್ರೆ RCB ಮ್ಯಾನೇಜ್ಮೆಂಟ್ ಯಾಕೋ ಹಿಂದೇಟು ಹಾಕ್ತಾ ಇದೆ ಅನ್ನೋ ಒಂದು ಅಸಹಾಯಕತೆಯನ್ನ ಇವತ್ತು ವೆಂಕಟೇಶ್ ಪ್ರಸಾದ್ ಅವರು ತೋಡ್ಕೊಂಡಿರುವಂತದ್ದು. ಯಾಕಂದ್ರೆ RCB ಮ್ಯಾನೇಜ್ಮೆಂಟ್ ಈಗಾಗಲೇ ನವಿ ಮುಂಬೈಲಿರುವಂತಹ ಸ್ಟೇಡಿಯಂ ಮತ್ತೆ ಛತ್ತೀಸ್ಗಢದಲ್ಲಿರುವಂತಹ ಏನು ಸ್ಟೇಡಿಯಂ ಅನ್ನ ಕೂಡ ಈಗಾಗಲೇ ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ. RCB 7 ಪಂದ್ಯಗಳನ್ನ ನವಿ ಮುಂಬೈ ಮತ್ತೆ ಛತ್ತೀಸ್ಗಢ ಅಲ್ಲಿ ಆಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಮ್ಯಾನೇಜ್ಮೆಂಟ್ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಹೀಗಾಗಿ KCA ಕೂಡ ಸಾಕಷ್ಟು ಮನವಿ ಮಾಡಿಕೊಂಡ್ರು ಸಹ RCB ಮ್ಯಾನೇಜ್ಮೆಂಟ್ ಮಾತ್ರ ಇದಕ್ಕೆ ಮನವೊಲಿಸುವಂತಹ ಇದಕ್ಕೆ RCB ಅಂತೇಳಿ ಗ್ರೀನ್ ಸಿಗ್ನಲ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ಹೀಗಾಗಿ ಈಗೇನಿದ್ರು ಕೂಡ RCB ಅಂಗಳದಲ್ಲಿದೆ, ಕ್ರಿಕೆಟ್ ಅನ್ನ ಆಡ್ಬೇಕವಾ ಬೇಡವಾ ಅನ್ನೋದು ಅವರು ನಿರ್ಧಾರ ಮಾಡಬೇಕು. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡ್ಬೇಕು ಅನ್ನೋದಾದ್ರೆ ಅವರು ಸರ್ಕಾರ ಜೊತೆಗೆ ಮಾತುಕತೆಯನ್ನು ನಡೆಸಬೇಕು. ಅವರ ಷರತ್ತುಗಳೇನ ಇದ್ರೆ ಸರ್ಕಾರದ ಮುಂದೆ ಇಡಬೇಕು ಅನ್ನೋ ಒಂದು ಮಾತನ್ನು ಕೂಡ ಈಗ ವೆಂಕಟೇಶ್ ಪ್ರಸಾದ್ ಅವರು ಹೇಳ್ತಿರುವಂತದ್ದು. ಎಲ್ಲೋ ಒಂದು ಕಡೆ KCA ಮತ್ತೆ ರಾಜ್ಯ ಸರ್ಕಾರ ಒಪ್ಪಿಗೆ ಸೂಚಿಸಿದ್ರು ಸಹ RCB ಮ್ಯಾನೇಜ್ಮೆಂಟ್ ಮಾತ್ರ ಇಲ್ಲಿ ಕ್ರಿಕೆಟ್ ಆಡೋದಕ್ಕೆ ಹಿಂದೆಟನ್ನ ಹಾಕ್ತಾ ಇದೆ ಅನ್ನೋದಕ್ಕೆ ಇವತ್ತು ವೆಂಕಟೇಶ್ ಪ್ರಸಾದ್ ಅವರು ಹೇಳಿರುವಂತಹ ಹೇಳಿಕೆನೇ ಸಾಕ್ಷಿ. ರಕ್ಷತ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.